ನಿಮ್ಮ ಮಕ್ಕಳೇನಾದ್ರೂ ಸರಿಯಾಗಿ ಓದ್ತಿಲ್ಲ ಅಂದ್ರೆ ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಕ್ಷರಾಭ್ಯಾಸವನ್ನ ಮಾಡಿಸಿ. ಕೇವಲ ಮಕ್ಕಳಂತಲ್ಲ, ನೀವು ಕೂಡ ಜೀವನದಲ್ಲಿ ಒಂದ್ಸಲ ಆದ್ರೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತೆ ಈ ದೇವಸ್ಥಾನದಲ್ಲಿ ಇರುವಂತ ಸಿಸ್ಟಮ್ ಪ್ರತಿಯೊಂದು ಹಿಂದೂ ದೇವಾಲಯದಲ್ಲೂ ತಂದ್ರೆ ನಮ್ಮ ಭಾರತ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ದೇವಸ್ಥಾನ, ಇಲ್ಲಿರುವಂತ ಸಿಸ್ಟಮ್ ಆದ್ರೂ ಏನು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇತ್ತೀಚೆಗೆ ನನಗೆ ತುಂಬಾ ಜನ ಹೇಳಿದ್ರು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೆ ಒಂದ್ಸಲ ಹೋಗಿ ಬನ್ನಿ ಅಂತ. ನಾನು ಕೂಡ ಹೋಗಿ ಬಂದಿದ್ದೆ. ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲಿ ಹಸುವನ್ನ ಯಾಕೆ ಸಾಕ್ಬೇಕು, ನಮ್ಮ ಹಿಂದೂ ಧರ್ಮದಲ್ಲಿ ಹಸುವನ್ನ ಯಾಕೆ ದೇವರ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ಈ ಮಠದಲ್ಲಿ ಅವ್ರದೇ ಆದಂತಹ ಗೋಶಾಲೆ ಇದೆ, ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಊಟ ಇರುತ್ತೆ. ಎಲ್ಲದಕ್ಕಿಂತ ವಿಶೇಷ ಏನಪ್ಪಾ ಅಂದ್ರೆ, ನೀವು ಯಾವ ತರ ಅಂದ್ರೆ ಆ ತರ ಬಟ್ಟೆ ಹಾಕೊಂಡು ಹೋದ್ರೆ ಈ ದೇವಸ್ಥಾನದೊಳಗಡೆ ಎಂಟ್ರಿ ಇರೋದಿಲ್ಲ. ಗಂಡ್ಮಕ್ಳು ಸಾಂಪ್ರದಾಯಿಕವಾಗಿ ಪಂಚೆಯನ್ನ ಉಟ್ಕೊಂಡು ಹೋಗ್ಬೇಕು, ಹೆಣ್ಮಕ್ಳು ಸೀರೆ ಅಥವಾ ಯಾವ್ದಾದ್ರು ಸಾಂಪ್ರದಾಯಿಕ ಬಟ್ಟೆಗಳನ್ನ ನೀವು ಹಾಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿ ಪ್ರತಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ವಿಶೇಷವಾದ ಪೂಜೆ ಇರುತ್ತೆ. ಅವತ್ತು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ. ಮತ್ತೆ ನಿಮ್ದೇನಾದ್ರೂ ಕೋರಿಕೆ ಇತ್ತು ಅಂದ್ರೆ ಮೇಲಿನ ದೇವಸ್ಥಾನಕ್ಕೆ 9 ರೂಪಾಯಿ, ಕೆಳಗಿನ ದೇವಸ್ಥಾನಕ್ಕೆ 5 ರೂಪಾಯಿ ಹಾಕಿ ಮತ್ತೆ ಮಡಲ್ ತುಂಬ್ತೀವಿ ಅಂತ ಕೋರ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ತುಂಬಾ ಜನ ಅಲ್ಲಿ ನಂಬ್ತಾರೆ. ಅದಕ್ಕೋಸ್ಕರನೇ ಇಷ್ಟೊಂದು ಜನ ಬಂದಿರೋದು ಕೂಡ. ಸೊ ನೀವು ಕೂಡ ಒಂದ್ಸಲ ಆದ್ರೂ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಪೀಠಕ್ಕೆ ಹೋಗಿ ಬನ್ನಿ. ನಿಜವಾಗ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಒಂಥರ ಪಾಸಿಟಿವ್ ವೈಬ್, ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ವಿದ್ಯಾ ಚೌಡೇಶ್ವರಿ ಪೀಠಕ್ಕೆ ಹೋಗುವಾಗ ಮಿಸ್ ಮಾಡದೆ ಪಂಚೆ ಮತ್ತೆ ಶರ್ಟ್ ಅನ್ನ ಹಾಕೊಂಡೋಗಿ, ಹೆಣ್ಮಕ್ಳು ಸಾಂಪ್ರದಾಯಿಕವಾಗಿ ಬಟ್ಟೆಯನ್ನ ಹಾಕೊಂಡೋಗಿ.